ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರಿ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಗುರುಚಾಂಡಾಳ ಯೋಗ ಮತ್ತು ಶುಕ್ರಚಾಂಡಾಳ ಯೋಗ ಅಂತ ಎರಡು ದೋಷಗಳಿದ್ದು, ಆಕ್ಚುಲಿ ಇದು ಯೋಗ ಅಲ್ಲ, ಇದು ದೋಷಗಳು. ಯಾರ್ಯಾರ ಜಾತಕದಲ್ಲಿ ಈ ಥರ ಒಂದು ಕಾಂಬಿನೇಷನ್ಸ್, ಗುರು ಮತ್ತು ರಾಹು ಕಾಂಬಿನೇಷನ್ನು ಹಾಗೂ ಶುಕ್ರ ಮತ್ತು ಕೇತು ಕಾಂಬಿನೇಷನ್ನು, 12 ಮನೆಗಳು, 1 ರಿಂದ 12 ಮನೆಗಳಲ್ಲಿ ಕೆಲವೊಂದು ಭಾವಗಳಲ್ಲಂತೂ ವಿಶೇಷವಾಗಿ ಈ ಥರ ಒಂದು ದೋಷಗಳಾದಾಗ ಒಂದಷ್ಟು ವ್ಯತಿರಿಕ್ತವಾದಂಥ ಅಶುಭ ಫಲಗಳನ್ನು ಆ ದಶೆಗಳಲ್ಲಿ, ಆ ಭುಕ್ತಿಗಳಲ್ಲಿ ಜಾತಕದ ವ್ಯಕ್ತಿ ಅನುಭವಿಸೋದಕ್ಕೆ ಕಾರಣ ಆಗ್ತದೆ. ಸೊ ನೋಡೋಣ ಯಾವ್ಯಾವ ಭಾವಗಳಲ್ಲಿ ಅಥವಾ ಯಾವ ಒಂದು ಮನೆಗಳಲ್ಲಿದ್ದರೆ ಹೆಚ್ಚು ಅಶುಭ ಫಲಗಳನ್ನು ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಕ್ಚುಲಿ ನೋಡೋಕೆ ಹೋದರೆ ಗುರು ಚಾಂಡಾಳ ದೋಷ ಅಂತಕ್ಕಂಥದ್ದು ಗುರು ಮತ್ತು ರಾಹುವಿನಿಂದ ಬರ್ತಕ್ಕಂಥದ್ದು. ಈ ಗುರು ರಾಹು ಕಾಂಬಿನೇಷನ್ನು ಸ್ವಲ್ಪ ಯಾವ ರೀತಿ ದೋಷಕಾರಿ ಮಾಡುತ್ತೆ ಸಮಾಜದಲ್ಲಿ ನಮಗೆ ಆಕ್ಚುಲಿ ಜಾತಕದಲ್ಲಿ ಅಂದರೆ, ವಿಶೇಷವಾಗಿ ಲಗ್ನದಲ್ಲಿ ಏನಾದರೂ ಗುರು ಚಾಂಡಾಳ ದೋಷ ಬಂದಾಗ, ಫಾರ್ ಎಕ್ಸಾಂಪಲ್ ಯಾವುದೇ ಲಗ್ನ ಆಗಿ ಗುರು ಜೊತೆ ರಾಹು ಇದ್ದಾಗ ಆಗಲೂ ವಿಪರೀತವಾದ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು, ಯಾರಾದರೂ ಏನಾದರೂ ಮಾತಾಡ್ಸಿದ್ರೆ ಅದನ್ನೆಲ್ಲ ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು, ಯಾರಾದರೂ ಏನು ಹೇಳಿದ್ರೆ ಆ ಮಾತು, ಅವ್ರು ಹೇಳಿದ ಮಾತು ಯಾಕೆ ಕೇಳಬೇಕು, ನಾನು ಮಾಡ್ತೀನಿ ನಮ್ಮ ತಮ್ಮ ಮೂಗಿನ ನೇರಕ್ಕೆ ನಡೀತಕ್ಕಂಥದ್ದು, ಅಥವಾ ಸಂಪ್ರದಾಯ ಶಾಸ್ತ್ರ ಇವುಗಳಿಗೆ ಬಿಟ್ಟು ಇವುಗಳ ಆಚೆಗೂ ಮೀರಿ ಬೇರೆ ರೀತಿಯ ಒಂದು ವರ್ತನೆ ಮಾಡ್ತಕ್ಕಂಥದ್ದು, ತಮ್ಮದೇ ಆದಂಥ ನಿಲುವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಈ ರೀತಿಯಾಗಿ ದೋಷ ಉಂಟು ಮಾಡೋದು ಲಗ್ನದಲ್ಲಿದ್ದರೆ. ಮತ್ತು ಆಗಾಗ ಆರೋಗ್ಯದಲ್ಲಿ ವಿಪರೀತವಾದಂಥ ಏನಂತೀವಿ ನಾವು BP, ಬ್ಲಡ್ ಪ್ರೆಷರ್ ರೈಸ್ ಆಗ್ತಕ್ಕಂಥದ್ದು, ಬಾಡಿಯಲ್ಲಿ ಉಷ್ಣವಾತ ಆಗ್ತಕ್ಕಂಥದ್ದು, ಇವು ಲಗ್ನದಲ್ಲಿದ್ದಾಗ ಗುರು ಚಾಂಡಾಳ ದೋಷದಿಂದ ಉಂಟಾಗ್ತದೆ. ಅದೇನಾದರೂ ಗುರು ರಾಹು 2ನೇ ಮನೇಲಿ ಬಂದರೆ, ನಾನು ಎಕ್ಸಾಂಪಲ್ ಹಾಕ್ಕೊಟ್ಟಿಲ್ಲ ಇಲ್ಲಿ ಲಗ್ನ ಯಾವುದೂ, ಬಟ್ ಆದರೂ ಎಕ್ಸಾಂಪಲ್ ಹೇಳ್ತಾರದು ನಿಮಗೆ. ಗುರು ಚಾಂಡಾಳ ಒಂದು ಈ ಗುರು ರಾಹು ಕಾಂಬಿನೇಷನ್ 2ನೇ ಮನೇಲಿ ಬಂದರೆ ನಿಮಗೆ ವಿಪರೀತವಾಗಿ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು. ವೇಸ್ಟ್ ಅನ್ನೋದಕ್ಕೆ ಯಾವ ರೀತಿ ಅಂದರೆ, ಎಲ್ಲಾದರೂ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಅದು ಬರಬೇಕಾಗಿರ್ತಕ್ಕಂಥ ಲಾಭ ಬರೋದಿಲ್ಲ. ಯಾರಿಗಾದ್ರೂ ದುಡ್ಡು ಕೊಡ್ತೀರಾ, ವಿಶೇಷವಾಗಿ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ದುಡ್ಡು ಕೊಡೋದು, ಅವ್ರ ಹತ್ರ ಮೋಸವಾಗ್ತಕ್ಕಂಥದ್ದು, ಅಥವಾ ಅವ್ರು ತೊಗೊಂಡು ನಿಮಗೆ ವಾಪಸ್ ಕೊಡದೆ ರಿಟರ್ನ್ ಮಾಡದೆ ತುಂಬ ದಿನಗಳ ಕಾಲ ನಿಮ್ಮನ್ನ ಆಟ ಆಡಿಸ್ತಕ್ಕಂಥದ್ದು. ಎಲ್ಲಾದರೂ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ, ಆ ದುಡ್ಡು ಕಳ್ಕೊಳ್ತಕ್ಕಂಥದ್ದು ಇರ್ಬೋದು. ದುಡ್ಡು ಒಂದೇ ಸರಿ ದೊಡ್ಡ ಅಮೌಂಟ್, ಒಂದೇ ದುಡ್ಡು ಏನಕ್ಕಾದರೂ ಬಂಡವಾಳ ಹಾಕಿ ಅದರಿಂದ ಲಾಭ ತೆಗೆಯೋಕ್ಕಾಗದೇ ಇರ್ಬೋದು. ಆಮೇಲೆ ವಿಶೇಷವಾಗಿ ಫ್ಯಾಮಿಲಿ, ತಮ್ಮ ಮನೆಯಲ್ಲಿ ತಮ್ಮ ಕುಟುಂಬದಲ್ಲಿ ಜಗಳಗಳಾಗ್ತಕ್ಕಂಥದ್ದು, ದಾಯಾದಿಗಳು, ಅಣ್ಣ ತಮ್ಮಂದು, ದೊಡ್ಡಪ್ಪ ಚಿಕ್ಕಪ್ಪ ಇವರ ಸಂಸಾರದಲ್ಲೇ ಗಲಾಟೆಗಳಾಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ 2ನೇ ಭಾವದಲ್ಲಿ ಏನಾದರೂ ಗುರು ರಾಹು ಕಾಂಬಿನೇಷನ್ ಬಂದಾಗ. ಇನ್ನು ನಂತರ 3ನೇ ಮನೆಯಲ್ಲಿ ಗುರು ರಾಹು ಕಾಂಬಿನೇಷನ್ ಬಂದಾಗ ನಿಮಗೆ ಏನಾದರೂ ದೈಹಿಕವಾಗಿ ಶಕ್ತಿ ತುಂಬ ಹೊಡೆದಾಟ ಪಡ್ಡಂಥ ಗಲಾಟೆಗಳಲ್ಲಿ ಒಂದೊಂದು ಟೈಮು ನೀವು ತುಂಬ ಮೇಲ್ಮಟ್ಟಕ್ಕೆ ಹೋಗಿ ಹೊಡೆದು ಬಿಡೋದು, ತುಂಬ ಗಾಯ ಮಾಡೋದು, ಕೆಲವರಿಗೆ ಸ್ನೇಹಿತರಿಗೆ ಏನೋ ತೊಂದರೆ ಕೊಟ್ಟುಬಿಡ್ತಕ್ಕಂಥದ್ದು, ಅಥವಾ ನಿಮಗೂ ಹೆಚ್ಚಾಗಿ ತೊಂದರೆ ಆಗ್ತಕ್ಕಂಥದ್ದು, ಮತ್ತು ತಮ್ಮ ಅಥವಾ ತಂಗಿದ್ರೆ ಅವ್ರ ಜೊತೆ ಮನಸ್ತಾಪಗಳು, ಜಗಳಗಳಾಗ್ತಕ್ಕಂಥದ್ದು. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಅಲ್ಲಿ ಫೇಲ್ ಆಗಿಬಿಡ್ತಕ್ಕಂಥದ್ದು, ಅಥವಾ ಜ್ಞಾಪಕ ಶಕ್ತಿ, ನಾವು ಇವತ್ತಿನ ಜ್ಞಾಪಕ ಶಕ್ತಿ ಇಟ್ಕೊಂಡು ಮರ್ತೋಗ್ತಕ್ಕಂಥದ್ದು, ಎಕ್ಸಾಮ್ಸಲ್ಲಿ ಸೋಂಬೇರಿತನ ಮಾಡತಕ್ಕಂಥದ್ದು, ಓದೋದ್ರಲ್ಲಿ ಹಿಂದೆ ಉಳಿತಕ್ಕಂಥದ್ದು, ಈ ಥರ ಒಂದು ಕೆಟ್ಟ ಒಂದು ಏನಂತೀವಿ ದೋಷಗಳು ಉಂಟಾಗ್ತದೆ. ನಂತರ 4ನೇ ಮನೆ 4th ಹೌಸಲ್ಲಿ ಏನಾದರೂ ಗುರು ರಾಹು ಕಾಂಬಿನೇಷನ್ ಬಂದಾಗ ತಾಯಿ ಆರೋಗ್ಯದಲ್ಲಿ, ಸ್ವಂತ ಯಾವುದಾದ್ರು ನಿಮಗೆ ವೆಹಿಕಲ್ಸ್ ಇದ್ದರೆ ವೆಹಿಕಲ್ಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಯಾರಾದರೂ ನಿಮಗೆ ನಿಮ್ಮ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಇರ್ಬೋದು, ಆಮೇಲೆ ನಿಮಗೆ ಲ್ಯಾಂಡ್ ವಿಚಾರದಲ್ಲಿ ಲಿಟಿಗೇಷನ್ ಆಗ್ತಕ್ಕಂಥದ್ದು, ಈ ಥರ ಕಾಂಬಿನೇಷನ್ ಹೆಚ್ಚಾಗ್ತದೆ. ಓವರಾಲ್ ಆಗಿ ಹೇಳೋದಾದರೆ ನಿಮ್ಮ ಸಂಬಂಧಿಕರು, ಸ್ನೇಹಿತರ ಜೊತೆ ನಿಮ್ಮ ಸಂಬಂಧ ಹಾಳಾಗ್ತದೆ, ಸಮಾಜದಲ್ಲಿ ಸ್ವಲ್ಪ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತದೆ. ಗುರು ಹಿರಿಯರು, ದೊಡ್ಡವರು ಯಾರಾದ್ರೂ ಅವ್ರ ಮಾತು ಕೇಳದೆ ಅವ್ರ ಹತ್ರ ನಿಮಗೆ ಶಾಪಕ್ಕೆ ಗುರಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಳ್ಳೊಳ್ಳೆ ಹಿರಿಯರು, ದೊಡ್ಡವರು, ಗೌರವಸ್ಥರ ಮುಖಾಂತರ ನಿಮಗೆ ಅವ್ರ ಮೇಲೆ, ಅವರಿಂದ ನಿಮಗೆ ಕೋಪ ಆಗ್ತಕ್ಕಂಥದ್ದು, ಅವರು ನಿಮ್ಮನ್ನು ಬೈತಕ್ಕಂಥದ್ದು, ಅವ್ರ ಹತ್ರ ಜಗಳ ಆಗ್ತಕ್ಕಂಥದ್ದು, ಈ ಕಾಂಬಿನೇಷನ್ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಗುರು ರಾಹು ಏನಾದರೂ 7ನೇ ಮನೇಲಿ ಬಂದಾಗ ವೈವಾಹಿಕ ಜೀವನ, ಸಪ್ತಮ ಜೀವನ ತುಂಬ ಹಾಳಾಗ್ತದೆ. ಅಂದರೆ ದಾಂಪತ್ಯ ಜೀವನ ಸ್ವಲ್ಪ ಹದಗೆಡುತ್ತೆ. ತುಂಬ ಕೋಪ ಮಾಡ್ಕೊಳ್ತಕ್ಕಂಥ ಹೆಂಡತಿ ಇರ್ತಕ್ಕಂಥದ್ದು, ಹೇಳಿದ ಮಾತು ಕೇಳದೇ ಇರ್ತಕ್ಕಂಥದ್ದು, ಅಥವಾ ತುಂಬ ಲೋಭಿತನ ಆಗ್ತಕ್ಕಂಥದ್ದು, ಸ್ವಾರ್ಥಿ ಆಗ್ತಕ್ಕಂಥದ್ದು, ತಮಗೆ ಹೆಚ್ಚು ಬೇಕು, ತಮ್ಮ ಮಾತೇ ಕೇಳಬೇಕು, ತಮ್ಮನ್ನು ನಾವು ಹೇಳಿದ್ದೇ ನಡಿಬೇಕು ಅನ್ನೋ ಒಂದು ಕೆಟ್ಟ ಮನೋಭಾವ ಉಂಟಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಯಾವ ಟೈಮಲ್ಲಿ ಅಂದರೆ ನೋಡಿ, ಅದರಲ್ಲೂ ಕೆಲವೊಂದು ಮನೆಗಳಲ್ಲಿ ಬಂದಾಗ ಯಾವ ರೀತಿ ಡಾಮಿನೇಷನ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಗುರು ರಾಹು ಕರ್ಕಾಟಕ ರಾಶಿಯಲ್ಲಿ ಬಂದಾಗ ಆಕ್ಚುಲಿ ನೋಡಿದ್ರೆ ಗುರು ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗ್ತಾನೆ. ಇಲ್ಲಿ ಗುರು ಬಲ ತುಂಬ ಇರುತ್ತೆ, ರಾಹುಗೆ ಸ್ವಲ್ಪ ಬಲ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ರಾಹುವಿನ ಬಲ ಕಮ್ಮಿ ಆದಾಗ ಗುರು ಮಾತ್ರ ಡಾಮಿನೇಟ್ ಮಾಡ್ತಾನೆ. ಇಲ್ಲಿ ಗುರುಗೆ ಸ್ವಲ್ಪ ಬಲ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ದೋಷಕಾರಿ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಇದು ಆ ದೋಷಕ್ಕೆ ಭಂಗ ಬಂದು
ನಿಮ್ಮ ಅದೇ ಗುರುವಿನಿಂದ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ. ಸ್ವಲ್ಪ ಕೆಟ್ಟ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಅದೇ ರೀತಿ ಗುರು ರಾಹು ಏನು ಧನುರ್ ರಾಶಿಯಲ್ಲಿ ಬಂದರೂ ಸಹ ಅದೇ ರೀತಿಯಾಗಿ ತನ್ನ ಸ್ವಂತ ಮನೆ ಮೂಲ ತ್ರಿಕೋಣ ಆಗಿರೋದ್ರಿಂದ ಇಲ್ಲೂ ಸಹ ಗುರುವಿನ ಪ್ರಭಾವ ಜಾಸ್ತಿ ಇರುತ್ತೆ. ರಾಹುವಿನವರ ಪ್ರಭಾವ ಕಡಿಮೆ ಆಗ್ತದೆ. ಯಾಕಂದ್ರೆ ರಾಹು ಇಲ್ಲಿ ನೀಚ ಆಗ್ತಾನೆ. ಗುರು ಸ್ವಂತ ಮನೆಯಿಂದ ಗುರುವಿನ ಪ್ರಭಾವನೇ ಇರೋದ್ರಿಂದ ಆ ದೋಷಗಳೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ, ಚಾಂಡಾಲ ದೋಷ ನಿವಾರಣೆ ಆಗೋದಕ್ಕೆ ಇಲ್ಲಿ ಸ್ವಲ್ಪ ಗುರುವಿಗೆ ಅನುಕೂಲ ಆಗ್ತದೆ. ಇನ್ನು ಯಾವುದೇ ಮನೆಯಲ್ಲಿದ್ರು ಯಾವುದೇ ಭಾವದಲ್ಲಿದ್ರು ಸ್ವಲ್ಪ ಆಕ್ಚುಲಿ ನೋಡೋಕೋದ್ರೆ ಅದು ಅದರಲ್ಲೂ ಅಂತಿರೋದು ಗುರು ರಾಹು ಮಕರ ರಾಶಿಯಲ್ಲಿ ಬಂದರೆ ಸ್ವಲ್ಪ ದೋಷಕಾರಿ. ಮಕರ ರಾಶಿಯಲ್ಲಿ ಗುರು ನೀಚ ಆಗ್ತಾನೆ, ಜೊತೆಲೆ ರಾಹು ಇದ್ರೆ ರಾಹು ಸ್ವಲ್ಪ ಪ್ರಭಾವಿ ಆಗ್ತಾನೆ ಇಲ್ಲಿ. ರಾಹುಗೆ ನೋಡಿ, ರಾಹುಗೆ ಇಲ್ಲಿ ಮಿಥುನ ರಾಶಿಯಲ್ಲಿ ರಾಹು ತುಂಬಾ ಪ್ರಭಾವ ಇರುತ್ತೆ. ಗುರು ರಾಹು ಹುಚ್ಚನಾಗ್ತಾನೆ, ಗುರುಗೆ ಬಲ ಕಮ್ಮಿ. ವೃಷಭ ರಾಶಿಯಲ್ಲೂ ರಾಹು ಹುಚ್ಚನಾಗ್ತಾನೆ, ಗುರುಗೆ ಬಲ ಕಮ್ಮಿ ಇರುತ್ತೆ. ಹಾಗಾಗಿ ಗುರು ಬಲ ಇರತಕ್ಕಂಥದ್ದು ಕಟಕ ಮತ್ತು ಧನುರಾಶಿಯಲ್ಲಿ. ಹಾಗಾಗಿ ಗುರು ಮತ್ತು ರಾಹು ಕಾಂಬಿನೇಷನ್ನು ಈ ಎರಡು ಮನೆಗಳಲ್ಲಿ ತುಂಬ ಗುರು ಬಲ ಆಗ್ತಾನೆ. ಮಿಕ್ಕಿದಂಥ ಮನೆಗಳಲ್ಲೆಲ್ಲ ರಾಹು ಬಲ ಆಗ್ತಾನೆ. ಇದು ಸಮಾಜದಲ್ಲಿ ಸಂಬಂಧಿಕರ ಹತ್ರ, ಸ್ನೇಹಿತರ ಹತ್ರ ಅಥವಾ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಕೆಲವೊಂದಷ್ಟು ಲೋಪದೋಷಗಳು ಉಂಟು ಮಾಡುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಗುರು ದಶೆಯಲ್ಲಾಗಲಿ ಅಥವಾ ರಾಹು ದಶೆಯಲ್ಲಾಗಲಿ ಆ ಒಂದು ಸಂದರ್ಭ ಬಂದಾಗ ಆ ಕೆಟ್ಟ ಫಲಗಳನ್ನ ಅನುಭವಿಸೋದಕ್ಕೆ ನಿಮಗೆ ಅಥವಾ ಕೆಟ್ಟ ಫಲ ಅನುಭವಿಸೋದಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಗುರು ರಾಹು ಕಾಂಬಿನೇಷನ್ ವಿಶೇಷವಾಗಿ ಉಂಟು ಮಾಡ್ತಕ್ಕಂಥದ್ದು ಫೈನಾನ್ಸ್ಗೆ, ಸಮಾಜದಲ್ಲಿ ಮಾನಹಾನಿ, ಸಂಬಂಧಿಕರ ಜೊತೆ ಜಗಳ ಆಗೋದು, ದ್ವೇಷ ಆಗ್ತಕ್ಕಂಥದ್ದು, ವಿಪರೀತವಾಗಿ ಕೋಪ, BP ರೈಸ್ ಆಗ್ತಕ್ಕಂಥದ್ದು, ಜಗಳ ಮಾಡ್ಕೊಳ್ತಕ್ಕಂಥದ್ದು, ಸಂಬಂಧಿಕರ ದೂರ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಇನ್ನು ಶುಕ್ರ ಕೇತು ಕಾಂಬಿನೇಷನ್ನು ಯಾವುದೇ ಮನೆಯಲ್ಲಿ ಬರಲಿ, ಅದೆಷ್ಟನೇ ಭಾವ ಆಗಿರಲಿ, ಅದೇನಾಗ್ತದೆ ಸಾಮಾನ್ಯವಾಗಿ ಪ್ರೀತಿ ಪ್ರೇಮ ಭಂಗ ಆಗ್ತದೆ. ಯಾವ ಸ್ತ್ರೀನೂ ಗಂಡು ಮಕ್ಳ ಜೊತೆ ಯಾವ ಹೆಣ್ಮಕ್ಳು ಸಂಬಂಧ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಇನ್ನು ಹೆಣ್ಮಕ್ಳ ಜೊತೆ ಬರೋದ್ರೆ ಮಕ್ಕಳ ಜೊತೆ ಒಂದು ಪ್ರೀತಿ ಪ್ರೇಮ ಬಾಂಧವ್ಯ ಮುಂದುವರ್ಸಕ್ಕಾಗೋದಿಲ್ಲ. ಶುಕ್ರ ಕೇತು ಕಾಂಬಿನೇಷನ್ನು 12 ಭಾವದಲ್ಲಿ ಯಾವುದೇ ಭಾವದಲ್ಲಿದ್ರು, ಅದು ಹೆಣ್ಮಕ್ಳ ಜಾತಕ ಆಗಲಿ ಅಥವಾ ಗಂಡು ಮಕ್ಳ ಜಾತಕನೇ ಆಗಲಿ, ಅವರ ಪರ್ಸನಲ್ ವಿಚಾರಗಳೆಲ್ಲ ಇದು ಬಯಲು ಮಾಡುತ್ತೆ. ಗುಟ್ಟು ರಟ್ಟಾಗ್ತದೆ. ತುಂಬ ಗೌಪ್ಯವಾಗಿ ಇಟ್ಕೊಂಡಿರ್ತಕ್ಕಂಥ ಸಂಬಂಧಗಳೆಲ್ಲ ಬಯಲಿಗೆ ಬರುತ್ತೆ. ಅನೈತಿಕ ಸಂಬಂಧಗಳೆಲ್ಲ ಆಚೆ ಬರುತ್ತೆ. ತುಂಬ ಕೆಟ್ಟ ಏನಂತೀವಿ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ದೋಷಗಳನ್ನ ಎದು ತೋರಿಸುತ್ತೆ. ನಮಗೆ ಅದ್ರ ಮೇಲೆ ಜಿಗುಪ್ಸೆ ಬರೋ ರೀತಿ ಮಾಡುತ್ತೆ, ವೈರಾಗ್ಯ ಕೊಡುತ್ತೆ. ಇದು ತುಂಬ ಕ್ಲೇಶ ಉಂಟಾಗ್ತದೆ. ಜೀವನನೇ ಸಾಕಪ್ಪ ಬೇಡ ಅನಿಸೋಕ್ಕಂಥ ಒಂದು ಕೆಟ್ಟ ಪ್ರಭಾವ ಉಂಟಾಗ್ತದೆ. ಅದು ಏನಾದರೂ ತುಂಬ ಪ್ರಾಬ್ಲಮ್ಸ್ ಅಲ್ಲಿದ್ರೆ, ಅದು ಕೆಲವೊಂದು ಟೈಮಲ್ಲಿ ಅಷ್ಟು ಫಲ ಕೊಡೋದಿಲ್ಲ. ಯಾಕಂದರೆ ಶುಕ್ರ ಉಚ್ಚ ಇರ್ತಾನೆ ಅಥವಾ ಗುರುಗ್ರಹ ಶುಭ ದೃಷ್ಟಿ ಇರುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಕೇಂದ್ರ ಸ್ಥಾನಗಳು, ತ್ರಿಕೋಣ ಸ್ಥಾನಗಳಲ್ಲಿದ್ದರೆ ಅಷ್ಟೊಂದು ಫಲ ಕೊಡೋದಿಲ್ಲ, ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ. ದುಸ್ಥಾನಗಳಲ್ಲಿದ್ದು ಪಾಪಗ್ರಹಗಳ ದೃಷ್ಟಿ ಜಾಸ್ತಿ ಆದಾಗ ವಿಪರೀತವಾಗಿ ಕಷ್ಟ ಕೊಟ್ಟುಬಿಡುತ್ತೆ. ಅವಾಗ ಸಿಕ್ಕಾಪಟ್ಟೆ ಹಿಂಸೆ ಆಗ್ತದೆ. ಆಗ ನಮ್ಮ ಜೀವನದ ಕೆಲವೊಂದೆಲ್ಲ ಕೆಟ್ಟ ಅಹಿತಕರ ಘಟನೆಗಳು ನಡೀತಕ್ಕಂಥದ್ದು, ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಟ್ಟ ಬಯಲಾಗ್ತಕ್ಕಂಥದ್ದು, ಅಥವಾ ಏನಂತೀವಿ ಗೋಪ್ಯ ವಿಚಾರಗಳೆಲ್ಲ ಆಚೆ ಬಂದು ನಮ್ಮ ಮಾನಹಾನಿ ಆಗ್ತಕ್ಕಂಥದ್ದು. ಈ ಒಂದು ಅದರಲ್ಲೂ 7ನೇ ಮನೆ, 1ನೇ ಮನೆ, 2ನೇ ಮನೆಯಿಂದ ಕುಟುಂಬ ಕಲಹಗಳಾಗ್ತಕ್ಕಂಥದ್ದು, ದಾಂಪತ್ಯ ವಿರಸ ಬರ್ತಕ್ಕಂಥದ್ದು, ಸೆಕ್ಷುವಲ್ ಎನರ್ಜಿ ಕುಂಠಿತ ಆಗ್ತಕ್ಕಂಥದ್ದು, ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ನಿಮ್ಮ ಯಾವ ಮನೆಯಲ್ಲಿ ಇದರ ಕಾಂಬಿನೇಷನ್ಸ್ ಇದೆ ನೋಡ್ಕೊಳ್ಳಿ. ಕಮೆಂಟ್ ಮಾಡಿ ದಯವಿಟ್ಟು ನನಗೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.